ಸಾಯಂಕಾಲ 7-7:15 ಹಿಂಗಾಗಿರೋದಲ್ಲೇ. ಆ ಟೈಮ್ನಾಗ ಅಲ್ಲಿ ದೊಡ್ಡದೊಂದು ಹುಣಸಿ ಮರ ಇತ್ತು ಒಂದು ಹಾದಿಯಲ್ಲಿ. ಅದರಲ್ಲಿ ಸಾಯಂಕಾಲ ಬರುವಾಗ ಬೆಂಕಿ ಹತ್ತೆತ್ತಿ ತಾನ ಹತ್ತದ್ ಬಂದದ್ದು ಈ ರೀತಿ ಮಾಡ್ತಾ ಇತ್ತು. ಆವಾಗ ನಾವೇನ್ ಅಯ್ಯೋ ಕೊಳಿದೆ ಹೋಯ್ತಿ ಮರದಂತೆ ಓಡೇ ಬಿಡ್ತೀವಿ. ಇದು ನನ್ನ ಚಿಕ್ಕಂದಿನಲ್ಲಿ. ಸೊ ಆವಾಗ ಮನುಷ್ಯ ಪ್ರಕೃತಿ ಜೊತೆ ಒಡನಾಟ ಇತ್ತು, ನಡ್ಕೊಂಡು ಹೋಗ್ತಾ ಇದ್ದ, ಬಂಡಿ ಮೇಲೆ ಹೋಗ್ತಾ ಇದ್ದ. ಇವಾಗ ಕಾರ್ನಾಗೆ ಎಸಿ ರೂಮ್ನಾಗೆ ಗ್ಲಾಸ್ ಹಾಕೊಂಡ್ಬಿಟ್ಟು ಯಾವ ಮುಂಚೆ ಮರ ನೋಡಲ್ಲ, ಯಾವ ಇದನ್ನು ನೋಡಲ್ಲ, ಮನೇಲಿ ಕೂತ್ಕೊಂಡು ಹೊರಗಡೆ ಪ್ರಪಂಚದಲ್ಲಿ ಏನಿದೆ, ಪ್ರಕೃತಿ ಹೆಂಗಿದೆ ಅಂತ ನೋಡಕ್ ಹೋಗಲ್ಲ. ನ್ಯಾಷನಲ್ ಜಿಯೋಗ್ರಫಿ ನೋಡೋದು, ಇದು ನಾಯಿ, ಇದು ಹುಲಿ, ಇದು ಸಿಂಹ, ಇದು ಹುಲಿ ಅಂತಂದೇಳಿ, ರೈಟ್? ಓಕೆ. ಸೊ ಆ ಹುಣಸಿ ಗಿಡದಲ್ಲಿ ರಂಜಕ ಇರುತ್ತೆ. ಆ ರಂಜಕ ಯಾವಾಗ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ, ರೈಟ್, ಆಮ್ಲಜನಕದೊಂದಿಗೆ ಯಾವಾಗ ವರ್ತನೆ ಆಗುತ್ತೆ, ಸ್ಪಾರ್ಕ್ ಆಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ, ರೈಟ್? ಇದು ಸೈನ್ಸ್. ಬಟ್ ಅವಾಗ ಇದೆಲ್ಲ ಗೊತ್ತಿರಲಿಲ್ಲ. ಮೂಢ ಜನಕ್ಕಿಂತ ಮುಗ್ಧರು ಏನ್ ಅನ್ಕೋತಾ ಇದ್ರು, ಅಯ್ಯೋ ಮರದಲ್ಲಿ ಬೆಂಕಿ ಎತ್ಕೋತಾ, ಏನೋ ಇದು ಗಾಳಿ ಇರ್ಬೋದು ಅಥವಾ ದೆವ್ವ ಇರ್ಬೋದು ಅಂತ ಹೇಳಿ ಹೆದರ್ಕೊಂಡು ಓಡಿ ಬರ್ತಾರೆ. ಆಕ್ಚುಲಿ ಆ ಕೊಳ್ಳಿ ದೆವ್ವ ಬೋನಲ್ಲಿ ಇರ್ತಕ್ಕಂಥ ರಂಜಕ, ಗಾಳಿ ಇರ್ತಕ್ಕಂಥ ಆಕ್ಸಿಜನ್ ಯಾವಾಗ ವರ್ತನೆ ಆಯ್ತು, ಅಲ್ಲಿ ಸ್ಪಾರ್ಕ್ ಆಗತ್ತೆ, ಬೆಂಕಿ ಬರುತ್ತೆ. ಇಸ್ ಇಟ್ ಕ್ಲಿಯರ್? ನಾವು ನಿಮ್ಮ ಮಕ್ಕಳಿಗೆ ಹೇಳ್ಬೋದಾ? ರೈಟ್. ಓಕೆ. ಸೊ ಮನುಷ್ಯ ದೇಹದಲ್ಲಿ ಎಷ್ಟು ಬೋನ್ಸ್ ಇರ್ತವೆ? ಶಾದನ ಬರ್ಕೋತಿದ್ದಾರೆ ಪಾಪ. ಯಾರು ಕೇಳೋಣ, ಇವ್ರು ಕೇಳೋಣ, ಅಂಜನಾ ಮೇಡಮ್ ಕೇಳೋಣ. ಅಂದ್ರೆ ತಲೆ ಬುರುಡೆ, ಫ್ಲಾಟ್. ಓಕೆ. ಸೆಕೆಂಡ್ ಒನ್ ಸೀಸಮಾಯ್ಡ್ ಬೋನ್. ಸೀಸಮಾಯ್ಡ್ ಬೋನ್ ಅಂದ್ರೆ ಈ ಮಂಡಿ ಚಿಪ್ಪು. ಯಾರೆಲ್ಲ ಕೇಳಿಸ್ಕೊಂಡಿದ್ರಿ ಮಂಡಿ ಚಿಪ್ಸ್ ಹೌದಾಗಿವೆ, ಅದನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ಸೀಸಮಾಯ್ಡ್ ಬೋನ್ ಅಂತ ಹೇಳ್ತಾರೆ ಮಂಡಿ ಚಿಪ್ಪಿಗೆ, ರೈಟ್? ಥರ್ಡ್ ಒನ್ ಶಾರ್ಟ್ ಬೋನ್. ಆಗ್ಲೇ ಮೇಡಮ್ ಹೇಳಿದ್ರಲ್ಲ, ಅಂದ್ರೆ ಮುಂಗೈ, ಮುಂಗಾಲು ಮತ್ತೆ ಅತಿ ಚಿಕ್ಕ ಬೋನ್ ಇರೋದು ನಮ್ಮ ಕಿವಿ ಒಳಗಡೆ, ಶಾರ್ಟ್ ಬೋನ್ಸ್. ಲಾಂಗ್ ಬೋನ್, ರೈಟ್? ನಮ್ಮ ಆರ್ಮ್, ನಮ್ಮ ತೋಳು, ನಮ್ಮ ತೊಡೆ, ಓಕೆ, ಇವು ಲಾಂಗ್ ಬೋನ್ಸ್, ರೈಟ್? ಇರ್ರೆಗ್ಯುಲರ್ ಬೋನ್. ಇರ್ರೆಗ್ಯುಲರ್ ಬೋನ್ಸ್ ಅಂದ್ರೆ ಈ ಹಿಪ್ ಬೋನ್, ಅದು ಒಂಥರ ಹೆಂಗಿರುತ್ತೆ ಅಂದ್ರೆ ಅದು ಕ್ಷೇಪೆ ಇಲ್ಲ. ಹಿಪ್ ಬೋನ್ ಮತ್ತೆ ನಮ್ಮ ವರ್ಟಿಬ್ರಲ್ ಕಾಲರ್ ಅಲ್ಲಿ ಇರ್ತಾವಲ್ಲ, ಅವು ಕೂಡ ಇರ್ರೆಗ್ಯುಲರ್ ಬೋನ್ ಅಂತ ಹೇಳ್ತೀವಿ, ರೈಟ್? ಎಸ್. ನೆಕ್ಸ್ಟ್ ಸ್ಲೈಡ್. ಇವಾಗ ನೋಡ್ಕೊಂಡು ಮುಂಗೈ ಯಾವ್ಯಾವ ಎಂತ ಬೋನ್, ಬೆರಡು, ರೈಟ್? ಮತ್ತೆ ಮುಂಗೈ ಹಾಗೂ ಕಿವಿಯಲ್ಲಿ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಮುಂಗೈ. ಓಕೆ. 206 ಮನುಷ್ಯನ ದೇಹದಲ್ಲಿ ಹೊಟ್ಟೆ ಮಾತ್ರ ದೊಡ್ಡದಾಗತ್ತೆ, ಇನ್ಯಾವುದು ದೊಡ್ಡದಾಗಲ್ಲ. ಬ್ಯಾಕ್ ಸೈಡ್ ಆಗತ್ತೆ, ದೊಡ್ಡದಾಗತ್ತೆ, ಇಲ್ಲ ಅಂತಲ್ಲ, ಬಾಡಿ ಶೇಪ್ ಅಂತೇಳಿ. ಸೊ ನಮ್ಮ ಹೊಟ್ಟೆ ಯಾಕೆ ಬರುತ್ತಂದ್ರೆ ನಮ್ಮ ಸ್ಕೆಲಿಟನ್ ಹಂಗೆ ಇರೋದು, ಎಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಫ್ಯಾಟ್ ಸ್ಟೋರ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಅಂಡ್ ಜಾಯಿಂಟ್ಸ್, ಎಷ್ಟು ತರ ಜಾಯಿಂಟ್ಸ್ ಇದೆ ಬರ್ಕೊಳ್ಳಿ. ಫೈಬ್ರಸ್ ಜಾಯಿಂಟ್. ಫೈಬ್ರಸ್ ಜಾಯಿಂಟ್ ಅಂದ್ರೆ ಈ ತರ, ಈ ನಮ್ಮ ತಲೆಬುರುಳಿ, ಈಗ ತಲೆಬುರುಳಿ ಚಿಪ್ಪುಗಳು ಇರ್ತವೆ, ಆ ಚಿಪ್ಪುಗಳಲ್ಲಿ ಅಲ್ಲಿ ಜಾಯಿಂಟ್ ಇವು ಇರಲ್ಲ, ಇಂಜಸ್ ಇರಲ್ಲ, ಅಲ್ಲಿ ಏನಿರುತ್ತೆ ಅಂತ ಸೂಚನೆ ಹಾಕಂಗಿರುತ್ತೆ, ಈ ತರ ಫೈಬ್ರಸ್ ಜಾಯಿಂಟ್ ಅಂತ ಹೇಳಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಒನ್ ಕಾರ್ಟಿಕೆ ವರ್ಟಿಬ್ರಾ. ಈ ಅಂಡ್ ಸೈನೋವಿಯಲ್ ಜಾಯಿಂಟ್, 3 ಜಾಯಿಂಟ್ ಇದೆ. ಸೆಮಿ ಮೂವಬಲ್ ಜಾಯಿಂಟ್ಸ್ ಅಂದ್ರೆ ಈ ವರ್ಟಿಬ್ರಾ, ನಮ್ಮ ಬೆನ್ನು ಮೂಳೆ ಏನಿಲ್ಲ ಅದು ಸ್ಟ್ರೈಟ್ ಆಗಿ ಮಿಸ್ಕಾಡುತ್ತೆ, ಜಾಸ್ತಿ ಮಿಸ್ಕಾಡಲ್ಲ, ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸೈನೋವಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ಪೈವೋಟ್ ಆಗ್ಬೇಕು. ಪೈವೋಟ್ ಅಂದ್ರೆ ರೊಟೇಟ್ ಆಗ್ಬೇಕು. ಅಂಡರ್ಸ್ಟ್ಯಾಂಡ್? ಸೊ ಆ ವೈಟ್ ಏನ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಲಿಗಾಮೆಂಟ್ ಅಂತ ಹೇಳ್ತಾರೆ. ಈ ಲಿಗಾಮೆಂಟ್ ಏನ್ ಮಾಡುತ್ತೆ, ಜಾಯಿಂಟ್ ಮತ್ತು ಬೋನ್ ಅನ್ನ ಕೂಡ್ಸುತ್ತೆ. ಓಕೆ, ಒಂಥರ ಸ್ಕ್ರೂ ಇದ್ದಂಗೆ, ಜಾಯಿಂಟ್ ಮತ್ತು ಬೋನ್ ಅನ್ನ ಕೂಡ್ಸಕ್ಕೆ ಸ್ಕ್ರೂ ಇದ್ದಂಗೆ. ಸೈನೋವಿಯಲ್ ಮೆಂಬ್ರೇನ್. ಸೈನೋವಿಯಲ್ ಮೆಂಬ್ರೇನ್ ಅಂದ್ರೆ, ಸೈನೋವಿಯಲ್ ಮೀನ್ಸ್ ಇಟ್ಸ್ ಎ ಫ್ಲೂಯಿಡ್. ಇವಾಗ ಬಂಡಿ ಚಕ್ರಕ್ಕೆ ಅದಕ್ಕೆ ಏನಂತಾರೆ, ಕೀಲಣಿ ಅಂತಾರೆ, ಏನಂತಾರೆ, ಇರೋಣ ಸರ್. ಬೈಕ್ ಇದೆ, ಪೆಟ್ರೋಲ್ ಇದೆ, ಬ್ಯಾಟ್ರಿ ಚಾರ್ಜ್ ಇದೆ, ಇಂಜಿನ್ ಅಲ್ಲಿ ಆಯಿಲ್ ಅಂದ್ರೆ ಏನಾಗುತ್ತೆ, ಗಾಡಿ ಸೀಸ್ ಆಗುತ್ತೆ ಸರ್.
ಇವಾಗ ಸೀಸ್ ಹೆಂಗಾಗುತ್ತೆ ಮಾಡ್ತಾ ತೋರಿಸ್ತೀನಿ ನಿಮಗೆ, ರೈಟ್. ನೆಕ್ಸ್ಟ್ ಬೋನ್ಗಳ ಮಧ್ಯದಲ್ಲಿ ಒಂದು ಕುಷನ್ ಇರುತ್ತೆ, ಸ್ಪಂಜ್ ತರ, ರೈಟ್. ಈ ಬೈಕಲ್ಲಿ ಹೆಂಗೆ ಶಾಕ್ ಅಬ್ಸರ್ವರ್ ಇರುತ್ತೆ ಹಂಗೆ ನಮ್ಮ ಬೋನ್ಗಳ ನಡುವೆ ಕುಷನ್ ಇರುತ್ತೆ. ಆ ವೈಟ್ ಏನ್ ಕಾಣುತ್ತಲ್ಲ ನೆನ್ಪಿಟ್ಕೊಳ್ಳಿ, ತುಂಬಾ ಈಸಿ. ಈ ಏನು ಎಳ್ನೀರ್ ಕೊಬ್ಬರಿ ಇರುತ್ತೆ, ಎಳ್ನೀರ್ ಕೊಬ್ಬರಿ, ಆ ಎಳ್ನೀರ್ ಕೊಬ್ಬರಿ ಹೆಂಗಿರುತ್ತೋ ಹಂಗೆ ನಮ್ಮ ಕುಷನ್ ಇರುತ್ತೆ ಕಾರ್ಟಿಲೇಜ್ ಟಿಶ್ಯೂ. ಆ ಎಳ್ನೀರ್ ಕೊಬ್ಬರಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಇದು ಕಾರ್ಟಿಲೇಜ್ ಟಿಶ್ಯೂ ನಮ್ಮ ಬಾಡಿ ಹೆಂಗಿದೆ ಅಂತ. ಅಂಡರ್ಸ್ಟ್ಯಾಂಡ್? ಸೊ ಇದು ಹೆಲ್ದಿ ಕಾರ್ಟಿಲೇಜ್ ಟಿಶ್ಯೂ, ರೈಟ್. ನೆಕ್ಸ್ಟ್ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತಾ, ಆ ಸೈನೋವಿಯಲ್ ಫ್ಲೂಯಿಡ್ ಕರೆಕ್ಟ್ ಆಗಿ ಅಲ್ಲಿ ಅದಕ್ಕೆ ಸಪ್ಲೈ ಆಗ್ತಾ ಇದ್ರೆ ಕಾರ್ಟಿಲೇಜ್ ಟಿಶ್ಯೂ ಡ್ಯಾಮೇಜ್ ಆಗೋದಿಲ್ಲ, ರೈಟ್. ಯಾವಾಗ ಸೈನೋವಿಯಲ್ ಫ್ಲೂಯಿಡ್ ಕರೆಕ್ಟ್ ಆಗಿ ಸಪ್ಲೈ ಆಗೋದಿಲ್ಲ ಆವಾಗ ಏನಾಗುತ್ತೆ, ನೆಕ್ಸ್ಟ್ ಲೈಟ್ ಪ್ಲೀಸ್. ನಿಮ್ಗೆ ಇಲ್ಲಿ ನೋಡಿ ಸ್ವಲ್ಪ ಲೈಟ್ ಆಗಿ ಗೆರೆ ಗೆರೆ ಬಿದ್ದಂಗ ಆಗಿದೆ ಅಂದ್ರೆ ಆ ಕೊಬ್ಬರಿ ಶಿಥಿಲಗೊಳ್ತಾ ಇದೆ. ರೈಟ್, ಲೈಟ್ ಆಗಿ ಕಾಣಿಸ್ತಾ ಇದೆಯಾ, ಶುರುವಾಗಿದೆ ಅಂತ ಅರ್ಥ. ಓಕೆ, ಇಲ್ಲಿ ಕೆಳಗಡೆ ನೋಡಿ ಒಂಥರ ಈ ಗಂಟು ಕಾಣ್ತಾ ಇದಾವ. ಸೊ ಆಸ್ಟಿಯೋಪೈಟ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಆಸ್ಟಿಯೋಪೈಟ್ಸ್, ರೈಟ್. ಇವಾಗ ಮೊದಲು ಆಸ್ಟಿಯೋಪೈಟ್ಸ್ ಇರಲಿಲ್ಲ, ಬಟ್ ಯಾವಾಗ ಇದು ಶಿಥಿಲಗೊಳ್ಳಕ್ಕೆ ಶುರುವಾಯಿತು ಆಸ್ಟಿಯೋಪೈಟ್ಸ್ ಕೂಡ ಡೆವಲಪ್ ಆಗಕ್ಕೆ ಶುರುವಾಯಿತು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹೆಂಗೆ ನಮ್ಮ ಸೈನೋವಿಯಲ್ ಫ್ಲೂಯಿಡ್ ಸಪ್ಲೈ ಆಗೋದಿಲ್ಲ, ಕಾರ್ಟಿಲೇಜ್ ಟಿಶ್ಯೂ ಡಿಗ್ರೇಡೇಷನ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಹೋಗಿದೆ ಅಂಡ್ ಆಸ್ಟಿಯೋಪೈಟ್ಸ್ ಡೆವಲಪ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನಿಮ್ಮ ಮಂಡಿಯಲ್ಲಿ ಪೇನ್ ಕಾಣಿಸಕ್ಕೆ ಶುರುವಾಗುತ್ತೆ ಅಂಡ್ ಆಸ್ಟಿಯೋಪೈಟ್ಸ್ ಡೆವಲಪ್ ಆಗ್ತಾ ಆಗ್ತಾ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇವಾಗ ನೋಡಿ, ನಾನು ಆಗ್ಲೇ ಹೇಳಿದೆ ರಿಬ್ ಕೇಜ್ ಆದ ತಕ್ಷಣ ಅಲ್ಲಿ ಗ್ಯಾಪ್ ಇದೆ, ಅಲ್ಲಿ ನಮ್ದು ಬ್ಯಾಕ್ ಪ್ಯಾಕ್ ಅಂದ್ರೆ ಹೊಟ್ಟೆ, ರೈಟ್. ನಿಮ್ದು ಹೊಟ್ಟೆ ಎಷ್ಟು ದೊಡ್ಡದಾಗ್ತಾ ಹೋಗುತ್ತೋ ಅಷ್ಟು ಮಂಡಿ ನೋವು ಹೆಚ್ಚಾಗ್ತಾ ಹೋಗುತ್ತೆ. ಕಾರಣ ಏನ್ ಗೊತ್ತಾ ನೋಡಿ, ನೀವು ಒಂದು 10 ಕಿಲೋ ಓವರ್ ವೇಟ್ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು 20 ಕಿಲೋ ಓವರ್ ವೇಟ್, ನಿಮ್ಮ ಐಡಿಯಲ್ ವೇಟ್ ಗಿಂತ ಒಂದು 20 ಕಿಲೋ ಓವರ್ ವೇಟ್ ಇದೆ ಅಂತ ತಿಳ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್? ಆ 20 ಕಿಲೋ ನಿಮ್ಮ ದೇಹ ಬಿಟ್ಟು ಹೊಟ್ಟೆ ಹೊರ ಬಂತು ಅಂದ್ರೆ, ಇವಾಗ ಅರ್ಥ ಮಾಡ್ಕೊಳ್ಳಿ, ನೀವು ಈ ಮೊದಲೆಲ್ಲ ನೀರ್ ತರಕ್ ಹೋಗ್ತಿದ್ರಿ, ಯಾರು ನೀರ್ ತರಕ್ ಹೋಗಲ್ಲ ಬಾವಿಗೆ. ಮೊದಲು ತಾಮ್ರ ಕೂಡ ಹೊರದಲ್ಲಿ ನೀರ್ ತರ್ತಾ ಇದ್ರು, ಕರೆಕ್ಟ್. ಸೊ ಹೆಗಲ್ ಮೇಲೆ ಹೊತ್ಕೊಂಡ್ ಬಂದ್ರೆ ಅಷ್ಟೊಂದು ಕಷ್ಟ ಆಗಲ್ಲ, ಈಸಿಯಾಗಿ ಹೊತ್ಕೊಂಡ್ ಬರ್ಬೋದು ಕೊಡೋಣ. ಅದೇ ಮುಂಗೈಯಲ್ಲಿ ಕೊಡ ಹಿಡ್ಕೊಂಡ್ ಬರ್ಬೇಕು. ಅಷ್ಟೇ ಅಲ್ಲ, ಆ ಹೊಟ್ಟೆ ನೀವು 20 ಕಿಲೋ ಜಾಸ್ತಿ ಇದ್ರೆ ಅಂದ್ರೆ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಬಲ ಅದನ್ನ 3 ಪಟ್ಟು ಹೆಚ್ಚು ಭೂಮಿ ಕಡೆ ಆಕರ್ಷಣೆ ಮಾಡುತ್ತೆ. ಆವಾಗ ಮಂಡಿ ಚಿಕ್ಕ ಮೇಲೆ 3 ಪಟ್ಟು ಹೆಚ್ಚು ಭಾರ ಬೀಳುತ್ತೆ. ಅಂದ್ರೆ ಒಂದು 20 ಕಿಲೋ ನೀವು ಇದೀರ ಅಂದ್ರೆ 60 ಕಿಲೋ ಭಾರನ ಮಂಡಿ ಚಿಪ್ಪು ಹೊರಬೇಕಾಗತ್ತೆ. ಮತ್ತೆ ಅವಾಗ ಶಿಥಿಲಗೊಳ್ಳದೆ ಇನ್ನೇನಾಗುತ್ತೆ, ಒಬ್ರು ಹತ್ಕೊಂಡು ಹೋದ್ರೆ ಬೈಕು ಶಾಕ್ ಅಬ್ಸರ್ವರ್ ಒಂದು 3 ವರ್ಷ ಬರ್ತವೆ. ಪ್ರತಿ ದಿವಸ 3 ಜನ ಹೊತ್ಕೊಂಡು ಹೋದ್ರೆ 6 ತಿಂಗಳು ಬರೋಣ. ಇದು ಅರ್ಥ ಆಗ್ತಾ ಇದೆ ಲಾಜಿಕ್?